ಇವಾಗ ಎಲ್ಲಿ ನೋಡಿದ್ರು ಅದೇ, ನಾವು ಬದಲಾಗಿದ್ದೇವೆ, ನಾವು ಬದಲಾಗಿದ್ದೇವೆ. ಏನು ಬದಲಾವಣೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಈ ವೇದಿಕೆಯಲ್ಲಿ ಕೂತ ಮೇಲೆ ಗೊತ್ತಾಯಿತು, ಕೆನರಾ ಬ್ಯಾಂಕ್ನಲ್ಲೂ ನಗವರಿದ್ದಾರೆ ಮತ್ತು ಮ್ಯಾನೇಜರ್ಗಳ ಕೆಲಸ ಮಾಡ್ತಕ್ಕಂಥವ್ರು ನಗಿಸಬಲ್ಲರು, ಮಾತುಗಾರರು ಅಂತ. ಅದಕ್ಕೆ ಬದಲಾಗಿದ್ದೇವೆ ನಾವು. ನಮ್ಮ ಮಾತು ನಾವು ಮಾಡೋ ಕೆಲಸನ ಹೇಳ್ತದೆ. ಇದು ಬೀಚಿ ಕಾಲಕ್ಕೇನೆ ಬಂದಂಥ ಒಂದು ಮಾತು. ಏನು, ಈಗ ಒಬ್ಬ ತಂದೆ ತನ್ನ ಮಗುವಿಗೆ ಒಂದು ಗೊಂಬೆ ಕೊಡಿಸಿದ್ದ. ಆ ಮಗು ತಮ್ಮ ತಂದೆ ಹೊರಗಡೆಯಿಂದ ಮನೆಗೆ ಬರೋದ್ರೊಳಗೆ ಆ ಗೊಂಬೆ ಮುರ್ಕೊಂಡ್ಬಿಟ್ಟಿತ್ತು. ಅಂದರೆ ಏನಂತಾರೆ ವಿವಿಧ ವರ್ಗದ ಕೆಲಸಗಾರರು, ಒಂದು ವೇಳೆ ಆ ಗೊಂಬೆಯನ್ನು ಕೊಡಿಸಿದಂಥ ತಂದೆ ಶಾಲಾ ಶಿಕ್ಷಕನಾಗಿದ್ದರೆ, ಟೀಚರ್ ಆಗಿದ್ದರೆ, ಮಗು ಗೊಂಬೆ ಮುರ್ಕೊಂಡದ್ದು ನೋಡಿ ಏನಂತಾನೆ ಗೊತ್ತಾ? ಮುರ್ಕೊಂಡೆಪ್ಪ ಗೊಂಬೆ, ಯಾರು ಕಲಿಸಿದ್ರಲಿ ನಿನಗಿದನ್ನು? ನೋಡ್ರಿ, ಟೀಚಿಂಗ್ ಈಸ್ ಈಸ್ ಪ್ರೊಫೆಷನ್, ಹೌದಾ? ಯಾರು ಕಲಿಸಿದ್ರಲಿ ನಿನಗಿದನ್ನು ಅಂತ ಕೇಳ್ತಾನೆ ನಾವು, ಹೌದಾ? ಇನ್ನು ಇಂಜಿನಿಯರ್ ಮಕ್ಕಳು ಗೊಂಬೆ ಮುರಿದ್ರೆ, ಮುರ್ಕೊಂಡೆಪ್ಪ ಮಗನ ಗೊಂಬೆ, ಜೋಡ್ಸೋದನ್ನು ಮತ್ತೆ ತಗೋ ಫೆವಿಕಾಲ್ ಅದ ನೋಡು ಜೋಡಿಸು. ಯಾಕೆ? ಕನ್ಸ್ಟ್ರಕ್ಷನ್ ಈಸ್ ಇಸ್ ಡ್ಯೂಟಿ, ಜೋಡ್ಸಂತ ನಾವು. ಡಾಕ್ಟರ್ ಮಕ್ಕಳು ಗೊಂಬೆ ಮುರಿದ್ರೆ, ಡಾಕ್ಟರ್ ಹೊರಗಿನಿಂದ ಬಂದ, ಮಗ ಗೊಂಬೆ ಮುರ್ಕೊಂಡಿದ್ದ, ಮುರ್ಕೊಂಡೆಪ್ಪ ಗೊಂಬೆ, ಬಂತ ಅದಕ್ಕೆ ರೋಗ, ಮಾಡ ಆಪರೇಷನ್ ಮಾಡೋದಕ್ಕೆ. ನೋಡಿ, ರೋಗ ಆಪರೇಷನ್ ಅವನ ವೃತ್ತಿಗೆ ಸಂಬಂಧಪಟ್ಟಂಥ ಭಾಷೆ. ಇನ್ನು ವಕೀಲರ ಮಕ್ಕಳು ಗೊಂಬೆ ಮುರಿದ್ರೆ, ವಕೀಲ ಹೊರಗಿನಿಂದ ಬಂದ, ಮಗ ಗೊಂಬೆ ಮುರ್ಕೊಂಡಿದ್ದ, ಮುರ್ಕೊಂಡೆಪ್ಪ ಮಗನ ಗೊಂಬೆ, ಅಪೀಲ ಇಲ್ಲ ನೋಡಿ ನಿನಗೆ, ಅಪೀಲ್ ಅನ್ನೋ ಶಬ್ದ ಬರ್ತದಂತ. ಇನ್ನು ಪೊಲೀಸರ ಮಕ್ಕಳು ಗೊಂಬೆ ಮುರಿದ್ರೆ, ಪೊಲೀಸ್ ಏನಂತಾನ? ಮುರ್ಕೊಂಡೆಪ್ಪ ಗೊಂಬೆ, ಒಳಗೆ ಹಾಕಬೇಕು ನೋಡ್ಲಿ ನಿನ್ನ. ಅವನು ಬಾಯಲ್ಲಿ ಬರೋದು ಒಳಗೆ ಹಾಕಬೇಕು ಒಂದೇ. ಇನ್ನು ಸಾಮಾನ್ಯ ಬ್ರಾಹ್ಮಣರ ಮಕ್ಕಳು ಗೊಂಬೆ ಮುರಿದ್ರೆ ಬ್ರಾಹ್ಮಣರು ಏನಂತಾರ? ಈಗ ಪ್ರಾಣೇಶ್ ಆಚಾರ, ನಾನು ಹೊರಗಿನಿಂದ ಮನೆಗೆ ಬಂದೆ, ಮಗ ಗೊಂಬೆ ಮುರ್ಕೊಂಡಿದ್ದ, ನೋಡಿ ಏನಂತೀನಿ? ಮುರ್ಕೊಂಡೆಪ್ಪ ಗೊಂಬೆ, ಉಂಡದ್ದಲ್ಲ ತಿಂದದ್ದಲ್ಲ. ಇನ್ನು ಶೆಟ್ರ ಮಕ್ಕಳು, ವೈಶ್ಯಾಸ್, ಶೆಟ್ರ ಮಕ್ಕಳು ಗೊಂಬೆ ಮುರಿದ್ರೆ ಶೆಟ್ರ್ ಏನಂತಾರೆ? ಕೋದಂಡರಾಮ ಶೆಟ್ರು ಅಂಗಡಿಯಿಂದ ಮನೆಗೆ ಬಂದರು, ಮಗ ಗೊಂಬೆ ಮುರ್ಕೊಂಡ್ಬಿಟ್ಟಿದ್ದ, ನೋಡಿದ್ರೆ ಶೆಟ್ರು ಬೆಳಗ್ಗೆ ಕೊಡಿಸಿದ ಗೊಂಬೆ ಈಗಿಲ್ಲ, ಮುರ್ಕೊಂಡೆಪ್ಪ ಗೊಂಬೆ, ಏನು ಬಂತಪ್ಪ ಲಾಭ? ತಪ್ಪಾದರೂ ಚಿಂತೆ ಇಲ್ಲ ಕನ್ನಡವನ್ನು ಮಾತಾಡಿ. ನಮ್ಮ ಅನೇಕ ಜನ ಹೋರಾಟಗಾರರು ಮಾತಾಡ್ತಾರೆ ನೋಡ್ರಿ, ತಪ್ಪೇ ಮಾತಾಡ್ತಾರೆ ಅವರು, ಹಕಾರ ಉಚ್ಚಾರಣೆ ಇಲ್ಲ ಭಾಳಷ್ಟು ಜನ ಹೋರಾಟಗಾರರಿಗೆ. ಇವತ್ತು ನಾವು ಹೇಳೋದೇನೆಂದರೆ ಅಂತಾರೆ, ಇವತ್ತು ನಾವು ಹೇಳೋದೇನೆಂದರೆ ಎಲ್ಲಿ ಬಳಸಬೇಕೋ ಅಲ್ಲಿ ಬಳಸೋದಿಲ್ಲ. ನಿಮ್ಮ ಟಿ ವಿಗಳು ಹಾಗೆ, ಟಿ ವಿಯಾಗ ಅನೌನ್ಸ್ ಮಾಡೋರು ಹಂಗಾದಾರೆ, ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ರಿ ನೀವು, ಹಕಾರ ಉಚ್ಚಾರಣೆ ಇಲ್ಲ. ಒಬ್ಬಕ್ಕೆ ಅನೌನ್ಸ್ಮೆಂಟ್ ಮಾಡಕ್ಕೆ ಬಂದಿದ್ದು ಒಂದು ಟಿ ವಿಗೆ, ಏನು? ಹಿಂದೂ ಉಗಾದಿ ಹಬ್ಬ. ಇಂದು ಉಗಾದಿ ಹಬ್ಬ ಅಲ್ರಿ, ಹಿಂದೂ ಉಗಾದಿ ಹಬ್ಬ. ಹಬ್ಬಗಳು ಬಂದವೆಂದರೆ ಹೆಣ್ಣು ಮಕ್ಕಳಿಗೆ ಇಗ್ಗು ಇಗ್ಗು. ನೋಡ್ರಿ, ಎಲ್ಲಿಯೂ ಹಕಾರ ಇಲ್ಲ. ಹಿಂದೂ ಉಗಾದಿ ಹಬ್ಬ, ಹಬ್ಬಗಳು ಬಂದವೆಂದರೆ ಹೆಣ್ಣು ಮಕ್ಕಳಿಗೆ ಇಗ್ಗು ಇಗ್ಗು. ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಹಾದರ ಆತಿಥ್ಯಕ್ಕೆ ಹೆಸರುವಾಸಿಯಾದವರು. ಎಲ್ಲಿ ಅನ್ಬೇಕಾಗಿತ್ತು ಅಲ್ಲಿ ಅನ್ಲಿಲ್ಲ, ಎಲ್ಲಿ ಅನ್ಬಾರ್ದಾಗಿತ್ತು ಅಲ್ಲಿ ಅಂದ್ಲು. ಆದರ ಆತಿಥ್ಯಕ್ಕೆ ಹಾದರ ಆತಿಥ್ಯ ಅಂತಾರೆ. ನನ್ನ ಜೀವನದಲ್ಲಿ ನಾನು ಹಾಸ್ಯ ಭಾಷಣ ಆರಂಭ ಮಾಡಿದ್ದೆ ಕೆನರಾ ಬ್ಯಾಂಕಿನಿಂದ ಸ್ನೇಹಿತರೆ. ಅದೇ ತಾನೇ ನಾನು ಆರಂಭ ಮಾಡಿದ್ದೆ. ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಒಂದು ಇಂಟರ್ವ್ಯೂ ಬಂತು. ಆ ಇಂಟರ್ವ್ಯೂ ನೋಡಿ ನಮ್ಮೂರಿನ ಕೆನರಾ ಬ್ಯಾಂಕಿನ ಕನ್ನಡ ಸಂಘದವರು ಮ್ಯಾನೇಜರ್ ನೋಡಿದಂತೆ, ನೋಡಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಯಾರ್ದು ಬಂದಿದೆ, ಈ ಊರವರಂತೆ ಗಂಗಾವತಿ ಪ್ರಾಣೇಶ್ ಅಂತ ಏನೋ ಬಂದಿತ್ತು ಅದರಲ್ಲಿ. ಲೈಟ್ ದಿ ಲೈಫ್ ಈ ಥರ ಏನೋ ಒಂದು ಟೈಟ್ಲ್ ಕೊಟ್ಟು ಹಾಕಿದ್ರು. ಅವ್ರು ನೋಡಿ ಆ ಕನ್ನಡ ಸಂಘದ ಸೆಕ್ರೆಟರಿ ಬಸವರಾಜನಿಗೆ ಹೇಳಿದರು, ಬಸವರಾಜ ಇದೇ ಊರಲ್ಲಿ ಇದ್ದಾರಂತ ಯಾರೋ ಪ್ರಾಣೇಶ್ ಅನ್ನೋರು, ನಮ್ಮ ಬ್ಯಾಂಕ್ ಯಾಕೆ ಕರಿಬಾರ್ದು? ಆಗ ಆ ಬ್ಯಾಂಕು ಪ್ರತಿ ಶನಿವಾರ ಸ್ಟಡಿ ಸರ್ಕಲ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇತ್ತು. ಸರಿ ಬಂದ ಬಸವರಾಜ್, ನನ್ನ ಸ್ನೇಹಿತ ಕೂಡ ಅವನು, ಪ್ರಾಣೇಶ ನೀನು ನಮ್ಮ ಬ್ಯಾಂಕಿಗೆ ಕಾರ್ಯಕ್ರಮ ಕೊಡೋದಕ್ಕೆ ಬರ್ಬೇಕಪ್ಪ. ಬರ್ತೀನಪ್ಪ, ಎಷ್ಟು ಜನ ಇರ್ತಾರೆ? ಯಾಕಂದ್ರೆ ಮಿನಿಮಮ್ 100 ಜನ ಇದ್ದರೆ ಮಾತಾಡೋದಕ್ಕೆ ಚಂದ. ಮಿನಿಮಮ್ 50. ನೀವು ನಂಬ್ತಿಲ್ಲ ಸ್ನೇಹಿತರೆ, ಇವರೆಲ್ಲ ಹೇಳಿದರು ಇವತ್ತು ತುಂಬ ಜನ ಸೇರಿದ್ದೀರಿ, ರಜೆ ಇದ್ದರೂ ಕೂಡ ಇಷ್ಟು ಜನ ಬಂದಿದ್ದೀರಿ ಅಂತ. ಪಾಪ ಅವರಿಗಿದು ಜಾಸ್ತಿ. ನನ್ನ ಜೀವನದಲ್ಲಿ ಇಷ್ಟು ಕಡಿಮೆ ಜನರನ್ನು ಉದ್ದೇಶಿಸಿ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದಿದೆ ಮೊದಲು. ಭಾಳ ಕಡಿಮೆ ಜನ ಇಷ್ಟು, ಆದರೆ ಇಷ್ಟು ಬಂದದ್ದೇ ದೊಡ್ಡ ಆಶ್ಚರ್ಯ. ಯಾಕಂದರೆ ಇವತ್ತು ರಜೆ, ನಾಳೆ ರಜೆ, ನಾಡ್ದು ರಜೆ ಇಟ್ಟುಕೊಂಡು ಬಂದಿದ್ದೀರಲ್ಲ, ನಿಮ್ಮ ಧೈರ್ಯವನ್ನು ಮೆಚ್ಚಲೇಬೇಕು. ಕರ್ಕೊಂಡೋದ ಬಸವರಾಜ, ಎಷ್ಟು ಜನ ಇದ್ದಾರಪ್ಪ? ಪ್ರಾಣೇಶ ನಾವು 12 ಜನ ಇದ್ದೀವಿ. ಅಯ್ಯೋ ಕರ್ಮ ನಾನು, ಎಲ್ಲಪ್ಪ 12 ಜನರಿಗೆ ನಾವು ಮಾತಾಡೋಂಗಿಲ್ಲ. ಯಾಕೆ ನಾನು ಮಿನಿಮಮ್ 50ರಿಂದ 100 ಜನ ಇರಬೇಕು ಅಂತ ಕಂಡೀಷನ್ ಹಾಕ್ತೀನಿ ಅಂದರೆ,
ಒಂದು 10 ಜನರಿಗೆ ಏನು ಮಾಡಿದ್ರು ನಗು ಬರ್ತಿರೋದಿಲ್ಲ ಸ್ನೇಹಿತರೆ. ಅವು ಫೇಸ ಹಂಗಿರ್ತಾವ, ಮ್ಯಾಲಿನಿಂದ ಹಂಗೆ ಬಂದಿರ್ತಾರ, ಭಾಳ ಕಷ್ಟ, ಯಾವುದೋ ಯೋಚನೆಯಲ್ಲಿ ಇರ್ತಾರೆ. ಅವ್ರನ್ನ ಏನು ನಗಿಸ್ಬೇಕು ನಾವು? ಅಂಥವ್ರನ್ನೇ ಒಂದು 10 ಮಂದಿನ ಮುಂದೆ ಕುಂತಿಸಿದ್ರೆ ನಮ್ಮ ಗತಿ ಏನು? ಹೌದಾ? ಅದಕ್ಕೆ ಮಿನಿಮಮ್ ಒಂದು 50 ಜನರನ್ನು ಸೇರಿಸಲ್ಪ, ಒಂದು 10 ಜನ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇರ್ತಾವ, ಅವು ನಗಂಗಿಲ್ಲ, ನಮಗೆ ಸಂಬಂಧ ಇಲ್ಲ, ಅವರು ಉಳಿದು 40 ಜನರು ನೋಡಿ ನಾವು ಮಾತಾಡ್ತೀನಿ ನಾನು ಅಂತ ಕಟ್ಟಿಸಿ. ಇಲ್ಲ ಪ್ರಾಣೇಶ, ಹಂಗೆ ಆಗೋದಿಲ್ಲ ಅಂದ ಬಸವರಾಜ್. ಯಾಕೆ ಅಂದ ನಾನು, ನಮ್ಮ ಬ್ಯಾಂಕ್ನಾಗ ಇರೋದೇ 12 ಜನ ಸ್ಟಾಫು ಇನ್ಕ್ಲೂಡಿಂಗ್ ಮ್ಯಾನೇಜರ್. ನಾನೊಂದು ಐಡಿಯಾ ಕೊಟ್ಟೆ, ಅಲ್ಲ ಬಸವರಾಜ ನೀ ಹಿಂಗೆ ಯಾಕೆ ಮಾಡಬಾರ್ದು, ಏನು ಸುತ್ತ ಎಲ್ಲ ಬ್ಯಾಂಕಿಗೆ ಯಾಕೆ ಸರ್ಕ್ಯುಲರ್ ಕಳಿಸ್ಬಾರ್ದು, ಸಿಂಡಿಕೇಟು, ನಮ್ಮ SBH, ವಿಜಯ ಬ್ಯಾಂಕು, ಎಲ್ಲ ಬ್ಯಾಂಕ್ನವ್ರಿಗೆ ಕಳಿಸು, ಎಲ್ಲ ಬ್ಯಾಂಕ್ನವ್ರು ಬರಲಿ. ಇಲ್ಲ, ಆ ಥರ ರೂಲ್ ಇಲ್ಲ. ಎದಕ್ಕೆ ರೂಲ್ ಇಲ್ಲ? ಇಲ್ಲ, ಬರೀ ನಮ್ಮ ಬ್ಯಾಂಕಿನವ್ರಿಗೆ ಮಾತ್ರ ಅದು, ರೆಸ್ಟ್ರಿಕ್ಟೆಡ್ ಟು ಓನ್ಲಿ ಅವರ್ ಬ್ಯಾಂಕ್, ಬರೀ ಅಷ್ಟೇ ಜನರಿಗೆ ಮಾತಾಡಬೇಕು. ಒಲೆ ಅಂದ್ಬಿಟ್ಟು ನಾನು, ಪ್ರಾಣೇಶ 5,000 ರೂಪಾಯಿ ಕೊಡ್ತೀವಿ, ಸನ್ಮಾನಕ್ಕೆ ಶಾಲ ತಂದೀವಿ, ತೋರ್ಸಕತ್ತೇನ್ರಿ ಅವನ್ನೆಲ್ಲ ನನಗೆ, ನೋಡು ಬಂದ್ರೆ ನಿನಗೆ ಇಲ್ಲಿಕ್ಕೆ ವಾಪಸ್ಸು ಅಂತ ಹಿಂಗ. ಇಲ್ಲಪ್ಪ ಬೇಕಾದಿರಲಿ ನಾವು ಅಲ್ಲೇ ಅಂದ ನಾನು. ಕಡೆಗೆ ದಮ್ಮಿಕೆ ಹಾಕಕ್ಕೆ ಶುರು ಮಾಡಿಬಿಟ್ಟ. ಏನಂತ, ಪ್ರಾಣೇಶ ನಿಮ್ಮ ಅಮ್ಮನ ಪೆನ್ಷನ್ ನಮ್ಮ ಬ್ಯಾಂಕಿನಾಗ ಐತೆ, ನಮ್ಮ ತಂದೆ ಫ್ರೀಡಮ್ ಫೈಟರು, ಅವರು ಕೆನರಾ ಬ್ಯಾಂಕ್ನ ಪೆನ್ಷನ್, ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ 10,000 ರೂಪೀಸ್ ಬರ್ತದೆ, ಈಗ ನಮ್ಮ ತಾಯಿಗೆ ಬರ್ತದೆ. ನಾನು ಪೆನ್ಷನರೇ ಹೋಗಿ ಪೆನ್ಷನ್ ತೊಗೋಬೇಕು ಅಂತ ಒಂದು ರೂಲು. ಆದರೆ ನಾನು ಪ್ರಾಣೇಶ್ ಎಲ್ರಿಗೂ ಪರಿಚಯ ಇರೋದ್ರಿಂದ ಒಂದು ಸಹಿ ಮಾಡಿಸ್ಕೊಡ್ತಿದ್ದೆ, ಹೋಗ್ತಿದ್ದೆ, ತರ್ತಿದ್ದೆ. ಇನ್ನು ಮೇಲೆ ನೀನು ಕಾರ್ಯಕ್ರಮಕ್ಕೆ ಒಪ್ಪಲಿಲ್ಲ ಅಂದ್ರೆ ಪೆನ್ಷನಿಗೆ ನಿಮ್ಮ ಅಮ್ಮನೇ ಬರ್ಬೇಕಂತ ರೂಲ್ ಮಾಡ್ತೀವಿ ನಾವು. ಗೆಳೆಯ, ನಮ್ಮ ತಾಯಿನ ಬಿಸಿಲಾಗಿ ಪೆನ್ಷನ್ನಿಗೆ ಕಳಿಸ್ಬೇಕಾಗ್ತದ ಅಂಥೇಳಿ ಕಾರ್ಯಕ್ರಮ ಒಪ್ಪಿಕೊಂಡೆ. ಹೋದೆ ಸ್ನೇಹಿತರೆ, 3 ಗಂಟೆ ಕಾರ್ಯಕ್ರಮ ಶುರುವಾಯಿತು. 12 ಜನ ಟಕ್ ಮಾಡ್ಕೊಂಡು ಕೂತರು ಎದುರುಗಡೆ, ಪಕ್ಕದಲ್ಲಿ ಮ್ಯಾನೇಜರು, ನಾನು. ಶುರುವಾಯಿತು ಸ್ನೇಹಿತರೆ. ಇದೇ ಥರ 15 ನಿಮಿಷ ಮಾತಾಡಿದೆ, ಒಬ್ಬರೂ ನಗಲಿಲ್ಲ. ಹಳೆಯ ಗೆರೆ ಅಳಿಸಲಿಲ್ಲ, ಹೊಸದು ಮೂಡಲಿಲ್ಲ ಅವ್ರ ಮಾರಿ ಮೇಲೆ. ನನ್ನ ಪುಣ್ಯ ಮಧ್ಯೆ ಸ್ನ್ಯಾಕ್ಸು, ಟೀ, ಬಿಸ್ಕಿಟ್ ಎಲ್ಲ ಬಂತು. ಸ್ವಲ್ಪ ರೆಸ್ಟ್ ಸಿಕ್ತು, ಕೂತೆ. ನನಗೆ ರೆಸ್ಟ್ ತೊಗೊಳ್ಳೋದಿಲ್ಲ ಹೆಚ್ಚಾಗಿ, ಮಾತಾಡಿದ್ರೆ ಕಂಟಿನ್ಯೂಸ್ 45 ಮಿನಿಟ್ಸ್ ಮಾತಾಡಿ ಕೂತ್ಬಿಡ್ತೇನೆ. ಅಲ್ಲಿ ಬೇಕಾಗಿತ್ತು ರೆಸ್ಟು, ರಿಯಾಕ್ಷನ್ನೇ ಇಲ್ಲ. ಬಸವರಾಜನ ಕೇಳಿದೆ, ಅಲ್ಲೇ ಬಸ್ಯ ಕರ್ಕೊಂಬಂದಿ ನಾನು, ಒಬ್ಬರು ನಗವಲ್ರಲ್ಲೇ, ಅರ್ಧ ತಾಸು ಮಾತಾಡಿದೆ ನಾನು. ಅದಕ್ಕೆ ಅವ ಏನು, ಪ್ರಾಣೇಶ ಸುಳ್ಳು ಹೇಳಿದ್ರೆ ಕೇಳ್ತಿದ್ವಿ, ಕರೆ ಹೇಳಿದ್ರೆ ಕೇಳ್ತೀವಿ, ನಮಗೆಲ್ಲ ನಗು ಬರೋದಕ್ಕತ್ತದ, ಒಪ್ಪಿಗೆ ಅಂತೀವಿ. ಆದ್ರೆ ನಾವು ಯಾಕೆ ನಗೋಲಿ ಗೊತ್ತಾನ, ನಮ್ಮ ಮ್ಯಾನೇಜರ್ ನಗುವಲ್ಲ. ರಸ್ತೆಯಲ್ಲಿ ಅಡ್ಡಾಡ್ತಿರ್ತೀರ, ಅಂಗಡಿಗಳಿಗೆ ಇಟ್ಟಂಥ ಹೆಸರನ್ನು ನೋಡ್ರಿ, ಎಷ್ಟು ಆನಂದ. ನಮ್ಮ ಊರನವ್ರು ರಸ್ತೆ ಅಡ್ಡಾಡ ಮುಂದೆ ಅಂಗಡಿಗಳ ಹೆಸರು ನೋಡ್ತಾ ಇರ್ತೀವಿ. ಬೆಂಗಳೂರಾಗ ಕೆಲಸ ಮಾಡಬೇಡ್ರಿ, ಯಾಕಂದ್ರೆ ನಿಮ್ಮ ಟ್ರಾಫಿಕ್ಕಿಗೆ ನೀವೇ ಬೋರ್ಡಾಗಿ ಹೋಗ್ತೀರಿ. ಏನು ಟ್ರಾಫಿಕ್ ರೀ ಈ ಊರಿಂದು, 120 ಸೆಕೆಂಡ್ 4 ವೀಲರ್ ಮಾತ್ರ ನಿಂದಿರ್ತಾವೆ, 2 ವೀಲರ್ ಎಲ್ಲ ಕಂಪೌಂಡ್ ಮೇಲೆ, ಫುಟ್ಪಾತ್ ಮೇಲೆ, ಸ್ವಲ್ಪ ಜಾಗ ಸಿಕ್ಕರೆ ಸಾಕು ನುಸುಳ್ತಿರ್ತಾರೆ. ಮೊನ್ನೆ ₹1 ಕಾಯಿನ್ ಬಿತ್ತು ನಂದು ಮೆಜೆಸ್ಟಿಕ್ನಾಗ, ತೊಗೊಳ್ಳೋಣ ಅಂತ ಈಗ ಬಗ್ಗಿದೆ. ಈ ನನ್ನ ಕೈ ಮತ್ತು ಬಾಡಿ ನಡುವೆ ಸ್ವಲ್ಪ ಗ್ಯಾಪ್ ಐತಲ್ರಿ, ಇದ್ರಾಗ TVS ಒಯ್ದುಬಿಟ್ಟ. ಜಾಗ ಸಿಕ್ಕರೆ ಸಾಕು ನುಗ್ಗುತ್ತಾರ್ರಿ ಇಲ್ಲೇ. ಬಾಬಾ ಏನು ಟ್ರಾಫಿಕ್ ಸ್ನೇಹಿತರೆ. 10 ನಿಮಿಷದ ಕೆಲಸವನ್ನು 1 ಗಂಟೆ ತಗೊಳ್ಳುವಂಥ ಊರಂದ್ರೆ ಅದು ಬೆಂಗಳೂರೇ. 10 ನಿಮಿಷ ಕಾಣ್ತಿರ್ತಾನೆ ವ್ಯಕ್ತಿ, ಅವನ ಹತ್ರ ಹೋಗ್ಬೇಕಾದ್ರೆ 1 ತಾಸು ಬೇಕು. ಸಿನಿಮಾದಾಗ ತೋರಿಸ್ತಾರ ಅಮ್ಮ ಅಂತೀವಿ, ಸ್ಲೋ ಮೋಷನ್ ಬಂದು ಅಪ್ಪಿಗೆಣದು. ಹಂಗಿಲ್ಲೇ ಅಲ್ಲೇ ಇರ್ತಾನೆ ಅವನು, ಅಲ್ಲೇ ಇರು ಅಂತ ಹೇಳಿ ಆ ಕಡೆ ನೋಡಿ ಈ ಕಡೆ. ಏನು ಜೀವ ಭಯ ಸ್ನೇಹಿತರೆ. ಇಂಥ ಜೀವ ಭಯದಲ್ಲಿ 30 ನಮ್ಮ ಶ್ರೀಧರ್ ಅವರು, ರೋಹಿಡೇಕರ್ ಶ್ರೀಧರ್ ಅವರು ನನ್ನ ಕರೆಯೋದಕ್ಕೆ ಬಂದರು. 30 ವರ್ಷಗಳಿಂದ ಇಲ್ಲಿ ಇದೀವಿ ಸರ್ ನಾವು ಅಂತ ಹೇಳಿದ್ರು. ಪಾಪ ಅವ್ರು ನಮ್ಮ ಕಡೆಯವರು. ಗಾಬರಿ ಆಯ್ತು, ಹೆಂಗದಿರಪ್ಪ ನೀವು, ನಾವು 8 ದಿವಸ ಬಂದರೆ ಗಾಬರಿ ಆಗ್ತೀವಿ ನಾವು. ನಮ್ಮೂರ ನೋಡಿ ರಸ್ತೆದಾಗ ಆರಾಮ್ ಬೋರ್ಡ್ ನೋಡ್ಕೊಂತ ಅಡ್ಡಾಡ್ತೀವಿ ನಾವು. ಅಂಗಡಿಗೆ ಎಂಥ ಹೆಸರಿಟ್ಟಿರ್ತಾರೆ ನೋಡ್ಬೇಕು ನೀವು, ಶ್ರೀ ಬಸವೇಶ್ವರ ಬೀರ್ ಬ್ರ್ಯಾಂಡಿ ಶಾಪ್. ಬಸವಣ್ಣನ ಹೆಸರನ್ನು ಬೀರ್ ಬ್ರ್ಯಾಂಡಿ ಅಂಗಡಿಗೆ ಶ್ರೀ ಬಸವೇಶ್ವರ ಬೀರ್ ಬ್ರ್ಯಾಂಡಿ ಶಾಪ್. ಹೋಗ್ಲಿ ಕ್ಷಮಿಸೋಣ. ಇನ್ನೊಂದು ಕಡೆ ನೋಡಿ ಗಾಬರಿ ಅದು, ಏನು ಶ್ರೀ ರಾಘವೇಂದ್ರ ಮಟನ್ ಖಾನಾವಳಿ, ವೆಜಿಟೇರಿಯನ್ ಗಾರ್ಡ್ ರಾಘವೇಂದ್ರ ಸ್ವಾಮಿ, ಅವನ ಹೆಸರಲ್ಲಿ ಮಟನ್ ಖಾನಾವಳಿ. ಹೋಗ್ಲಿ ಕ್ಷಮಿಸೋಣ. ಇನ್ನೊಂದು ಕಡೆ ನೋಡಿ ಗಾಬರಿ ಅದು, ಏನು ಶ್ರೀ ಆಂಜನೇಯ ಸ್ವಾಮಿ ಲೇಡೀಸ್ ಕಾರ್ನರ್ ಅಂತ, ಬ್ರಹ್ಮಚಾರಿ ದೇವರವ ಆಂಜನೇಯ, ಅವನ ಹೆಸರಲ್ಲಿ ಲೇಡೀಸ್ ಕಾರ್ನರ್. ಹೋಗ್ಲಿ, ಇದನ್ನು ಕ್ಷಮಿಸ್ರಿ. ಇನ್ನೊಂದು ಕಡೆ ನೋಡಿ ಗಾಬರಿ ಅದು, ಏನು ಅಕ್ಕಮಹಾದೇವಿ ಬ್ಯೂಟಿ ಪಾರ್ಲರ್. ದೇಹವನ್ನ ಕೂದಲಿನಿಂದ ಮುಚ್ಚಿಕೊಂಡಂಥ ವಿರಾಗಿಣಿ ಆಕೆ, ಕಾಯ ಕರ್ರನೆ ಕಂದಿದರೇನು, ಮಿರ್ರನೆ ಮಿಂಚಿದರೇನು ಅಂತ ಹೇಳಿದಂಥ ಅನುಭವಿ. ಅಂತಾಕೆ ಹೆಸರಲ್ಲಿ ಬ್ಯೂಟಿ ಪಾರ್ಲರ್ ತೆಗೆದು ಇವ್ರು ಹೋಗಲ್ಲ ಐಬ್ರೋ ಕಟ್ ಮಾಡಿಸುವಂತ. ಹೋಗಲಿ ಕ್ಷಮಿಸೋಣ. ಇನ್ನೊಂದು ಕಡೆ ನೋಡಿ ಗಾಬರಿ ಅದೇ, ಏನು ಶ್ರೀ ವೈಕುಂಠ ಟ್ರಾವೆಲ್ಸ್. ಯಾರು ಟಿಕೆಟ್ ಬುಕ್ ಮಾಡ್ತಾರೆ ಇಲ್ಲಿ? ವೈಕುಂಠ ಟ್ರಾವೆಲ್ಸ್.
ಇಲ್ಲಿ ಎಲ್ಲ ಊರುಗಳಿಗೆ ಬುಕ್ಕಿಂಗ್ ಉಂಟು ಅಂತ ಬರ್ತದೆ ತಾನು ಕೆಳಗೆ ಮತ್ತೆ. ಹೋಗ್ಲಿ, ಕ್ಷಮಿಸೋಣ. ಮತ್ತೊಂದು ಕಡೆ ನೋಡಿ ಗಾಬರಿ ಅದು ಏನು, ಶ್ರೀ ಮಹಾತ್ಮ ಗಾಂಧೀಜಿ ಹೇರ್ ಡ್ರೆಸ್ಸಿಂಗ್ ಸಲೂನ್. ತಲೆ ಮೇಲೆ ಒಂದು ಕೂದಲಿದ್ದಿಲ್ಲ ಪುಣ್ಯಾತ್ಮಗಾತಗ, ಆತನ ಹೆಸರಲ್ಲಿ ಹೇರ್ ಕಟಿಂಗ್ ಸಲೂನ್ಗಳು. ಇವೆಲ್ಲವನ್ನ ಕ್ಷಮಿಸ್ಬೋದು ಸ್ನೇಹಿತರೆ, ಇನ್ನೊಂದನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಏನು, ಶ್ರೀ ಗೊಮ್ಮಟೇಶ್ವರ ಕ್ಲಾತ್ ಸೆಂಟರ್.